ದಯವಿಟ್ಟು ಯಾರು ನಮಗೆ ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸಿದ್ರೆ ದಯವಿಟ್ಟು ಅವ್ರ ಮೇಲೆ ಕೇಸ್ ಬುಕ್ ಮಾಡಿ ನಾನೇ ಬಂದು FIR ಬುಕ್ ಮಾಡಿಸ್ತೀನಿ ನಿಮ್ಮ ಹತ್ರ. ನಾಳೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದಾಗ್ಲೂ ನಾನೇ ಬರ್ತೀನಿ, ಏನ್ ತೊಂದರೆ ಏನಿಲ್ಲ. ಇದು ಕುಣಿಗಲ್ನಲ್ಲಿ ಒಂದು ಹವ್ಯಾಸ ಮಾಡ್ಕೊಬಿಟ್ಟಿದ್ದಾರೆ, ಇದನ್ನ ರಸ್ತೆಗಳನ್ನ ಮುಚ್ಕೊಂಡು ಒಬ್ಬರ ಮೇಲೆ ಒಬ್ರು ಹೋಗೋದನ್ನ. ತಹಸೀಲ್ದಾರ್ ಗರ್ಜನೆಗೆ ಬೆದರಿದ ಭೂ ಮಾಫಿಯಾ FIR ದಾಖಲಿಸುವ ಎಚ್ಚರಿಕೆ. ತಹಸೀಲ್ದಾರ್ ರಶ್ಮಿ ಗರ್ಜನೆ. JCB ಅಬ್ಬರ. ಬೆದರಿ ಬೆವರು ಸುರಿಸಿದ ಒತ್ತುವರಿದಾರರು. ರಾಜಕಾರಣಿಗಳ ಒತ್ತಡಕ್ಕೆ ಮಣಿಯುವ ಪ್ರಮೇಯವಿಲ್ಲ, ಉದ್ದಟತನ ತೋರಿದರೆ ಪ್ರಕರಣ ದಾಖಲು. ತಹಶೀಲ್ದಾರ್ ಖಡಕ್ ಎಚ್ಚರಿಕೆ. ದಂಗಾದ ಒತ್ತುವರಿದಾರರು. ಸಾರ್ವಜನಿಕರಿಂದ ಪ್ರಶಂಸೆ. ಕುಣಿಗಲ್ ತಾಲೂಕಿನಲ್ಲಿ ಸರ್ಕಾರಿ ರಸ್ತೆಗಳನ್ನು ಒತ್ತುವರಿ ಮಾಡಿಕೊಳ್ಳುವುದು ಸಾಮಾನ್ಯವಾಗಿ ಬಿಟ್ಟಿದೆ. ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸಿದರೆ ಅವರ ವಿರುದ್ಧ FIR ದಾಖಲು ಮಾಡಲಾಗುವುದು, ಪ್ರತಿಯೊಬ್ಬರಿಗೂ ಪಾಠವಾಗಬೇಕು ಎಂದು ಕುಣಿಗಲ್ ತಹಸೀಲ್ದಾರ್ ರಶ್ಮಿ ಗುಡುಗಿದರು. ಲೆಟ್ ದಿಸ್ ಬಿ ಅ ಲೆಸನ್. ಇದುವರೆಗೂ ಬಂತು ಅಂತಂದ್ರೆ ಕಾನೂನಲ್ಲಿ ಏನಿದೆ ಅದನ್ನ ನಾವು ಮಾಡಲೇಬೇಕಾಗುತ್ತೆ. ಏನು ನಿಮಗೆ ಅರ್ಧ ಗಂಟೆಗಿಂತ ಕಮ್ಮಿ ಹೋಗುತ್ತೆ ರಸ್ತೆ ಹೊಡೆಯೋದು, ನಾವೀಗ ಕ್ಲಿಯರ್ ಮಾಡುವಂತ ರಸ್ತೆ ಅರ್ಧ ಗಂಟೆಗಿಂತ ಕಮ್ಮಿ ಏನ್ ಹೋಗುತ್ತೆ, ಆ ಅರ್ಧ ಗಂಟೆಗಿಂತ ಕಮ್ಮಿ ಹೋಗುವಂತ ರಸ್ತೆ ಯಾವತ್ತೇ ಇದ್ರೂ ಸರ್ಕಾರದ್ದೇನೆ. ಇದು ಯಾರ ಅಪ್ಪನ ಸ್ವತ್ತು ಅಲ್ಲ. ಐ ಹೋಪ್ ಐ ಆಮ್ ವೆರಿ ಕ್ಲಿಯರ್. ಸೊ ಇಲ್ಲಿ ಬಂದು ಕಿರ್ಚಾಡೋದು ಗಲಾಟೆ ಮಾಡೋದು ಮಾಡಿದೀರಾ ಅಂತಂದ್ರೆ ಸರ್ಕಾರದ ಕೆಲಸಕ್ಕೆ, ಸರ್ಕಾರದ ಜಮೀನಿಗೆ, ಸರ್ಕಾರದ ನಕಾಶೆ ರಸ್ತೆಗೆ ನೀವು ತೊಂದರೆ ಕೊಡ್ತಿದ್ದೀರಿ ಅಂತ ಹೇಳಿ ನಾವು ನಿಮ್ಮ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನ ಹೂಡಿ ನಾವು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ಇದು ಕಾನೂನು. ಇಷ್ಟು ದಿನ 100-200 ವರ್ಷಗಳಿಂದ ನಿಮ್ಗೆ ಯಾರಿಗೂ ಪ್ರಾಬ್ಲಮ್ ಇರ್ಲಿಲ್ಲ, ಆಯ್ತಾ? ಇವಾಗ ಬಂದಿದೆ ಪ್ರಾಬ್ಲಮ್. ಅದನ್ನ ರಾಜಕೀಯವಾಗಿ ತಿರುಗಿಸ್ಕೊಂಡು ಅಥವಾ ಬೇರೆ ಬೇರೆ ರೀತಿ ಪ್ರೆಷರ್ ಹಾಕೊಂಡು ನೀವು ಬರ್ತೀರಾ ನಮಗೆ ಇಲ್ಲಿ ಬಂದು ಕಿರ್ಚಾಡೋದು, ನಮ್ಮ ಅಧಿಕಾರಿಗಳು ಬಂದ್ರೆ ಬಾಯಿಗೆ ಬಂದಂಗೆ ಮಾತಾಡುವಂತದ್ದು ಎಲ್ಲ ನಮ್ ಗಮನಕ್ಕೆ ಬಂದಿದೆ. ಅವರು ಅವತ್ತೇನೆ 353 ಬುಕ್ ಮಾಡಬೇಕಾಗಿತ್ತು. ನೀವು ಫೀಲ್ಡ್ VARIಗಳಾಗಿ ನೀವು ಆಲ್ರೆಡಿ 353 ಬುಕ್ ಮಾಡಬೇಕಾಗಿತ್ತು. ಇದರಲ್ಲಿ ನಿಮ್ಗಳದ್ದು ತಪ್ಪಿದೆ. ಇವತ್ತು ಏನು ನಾವು ನಕಾಶೆ ರಸ್ತೆ ಅಂತ ಹೇಳಿ ನಾವು ಐಡೆಂಟಿಫೈ ಮಾಡಿದೀವಿ, ಗುರ್ತು ಮಾಡಿದೀವಿ. ಒಬ್ರು ಚೈನ್ ಎಳ್ಕೊಂಡ್ ಬಂದು ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಅನ್ನುವಂಥದ್ದನ್ನ ನಾವು ಐಡೆಂಟಿಫೈ ಮಾಡಿರೋದು ಒಂದು. ಎರಡನೇದು, ಪ್ಯಾರಲಲ್ ಆಗಿ 2 ರೋಡ್ ಇದೆ, ಏನು ಎಲ್ಲಾ ಜಮೀನ್ಗೂ ಕನೆಕ್ಟಿವಿಟಿ ಇದೆ ಅಂತ ಅಂದಾಗ ನಾವು ಯೋಚನೆ ಮಾಡ್ತೀವಿ, ಆಯ್ತಾ? ಈಗ ಇಲ್ಲಿ 2-3 ಬಂತು, ಯಾವ ಸರ್ವೆ ನಂಬರ್ಗೆ ಕನೆಕ್ಟಿವಿಟಿ ಇದೆ, ಯಾವ ಸರ್ವೆ ನಂಬರ್ಗೆ ಕನೆಕ್ಟಿವಿಟಿ ಇಲ್ಲ ಅನ್ನುವಂಥದ್ದು ನಮಗೆ ಗೊತ್ತಾಗಿದೆ. ಎಷ್ಟೋ ಜನ ರೈತರು ನಿಮ್ಮ ಇದೇ ರೋಡ್ ಅಲ್ಲಿ ಕನೆಕ್ಟ್ ಆಗಿ ಮೇನ್ ರೋಡ್ ಕನೆಕ್ಟ್ ಆಗಿ ಆ ಕಡೆ ಸರ್ವೆ ನಂಬರ್ ಕನೆಕ್ಟ್ ಆಗೋರಿಗೆ ರಸ್ತೆ ಇಲ್ಲ ಅನ್ನುವಂಥದ್ದು ನಮ್ ಗಮನಕ್ಕೆ ಇಲ್ಲೇ ಸ್ಥಳದಲ್ಲೇ ಬಂದಿದೆ. ಹೀಗಿರೋದ್ರಿಂದ ಈ ರಸ್ತೆನ ಹೊಡಿಲೇಬೇಕು. ಏನು ಅರ್ಧ ಕುಂಟೆ ಹೋಗುತ್ತೆ, ಅರ್ಧ ಕುಂಟೆಗಿಂತ ಕಮ್ಮಿ ಹೋಗೋ ರಸ್ತೆನ ನಾವು ಪಾಣಿಯಲ್ಲಿ ಖರಾಬ್ ಅಂತ ಹೇಳಿ ದಾಖಲು ಮಾಡೋದಿಲ್ಲ. ಯಾಕೆ ಪರಿಹಾರ ಕೊಡ್ಬೇಕು ಸರ್ಕಾರಿ ರಸ್ತೆಗೆ? ಸರ್ಕಾರಿ ರಸ್ತೆಗೆ ಪರಿಹಾರ ಯಾಕೆ ಕೊಡ್ಬೇಕು? ಆಯ್ತು ಮೇಡಮ್, ಆಯ್ತು. ನಿಮ್ ಇದಕ್ಕೆ ಹೇಳ್ತೀನಿ. ಈಗ ನಮ್ದು 7 ಕುಂಟೆ ನಮ್ ಕೋರ್ಟಲ್ ಡಿಗ್ರಿ ಆಗಿದೆ ಮೇಡಮ್. ಆಯ್ತು. ಈಗ ನಮ್ದು 7 ಕುಂಟೆ ನಮ್ದು ಬಿಟ್ಬಿಟ್ಟು 8 ಅಲ್ಲ 16 ರೆಡಿ ಮಾಡ್ಕೊಂಡೋಗಿದ್ದೆ. ನಮ್ದು ನೀವ್ ಹೇಳದಂಗ್ ನಾವು ಕೇಳಕ್ಕಾಗಲ್ಲಪ್ಪ. ನಾನು ಹೇಳ್ತಾ ಇಲ್ಲ ಇದನ್ನ. ಇದು ಸರ್ಕಾರದ ಒಂದು ಸುತ್ತೋಲೆ, ಒಂದು ನಿಯಮ, ಒಂದು ದಾಖಲೆ, ಆಯ್ತಾ? ನಾವು ಇದನ್ನ ಸೃಷ್ಟಿ ಮಾಡ್ಕೊಂಡ್ ಬಂದಿಲ್ಲ. ನಿಮ್ಮ ರವಿ ಅವ್ರ ಭೂಮಿನಲ್ಲೇ ರಸ್ತೆ ಹೋಗಿಲ್ಲ ಅಂತ ತೋರಿಸಿದ್ರೆ ಇದ್ರಲ್ಲಿ ನಾವು ನಿಮ್ಮನ್ನ ಬಂದ್ ಕೇಳ್ತಾನೆ ಇರ್ಲಿಲ್ವಲ್ಲ. ಇವತ್ತು ನೆನೆಯಿಂದ ಇಲ್ವಲ್ಲ ದಾಖಲೆ ಇದು. ನಾನ್ ನಿಮ್ 7 ಕುಂಟೆ ನಾನ್ ಕೇಳೋದು ಇಲ್ಲ. ಕೋರ್ಟ್ ಅಲ್ಲಿ ಡಿಗ್ರಿ ಆಗಿರೋದು ನಿಮ್ಮ ಸರ್ಕಾರಿ ಇದನ್ನು ಸೇರಿನೇನೆ, ಅರ್ಥ ಆಯ್ತಾ? ನೀವ್ ಹಾಕೊಳ್ಳಿ, ನೀವು ಕೋರ್ಟ್ ಅಲ್ಲಿ ಹಾಕೊಂಡಿರೋ ಕೋರ್ಟೇ ರಿಜೆಕ್ಟ್ ಮಾಡಿದೆ ನಿಮ್ ಕ್ಲೇಮ್ ಅನ್ನ. ನೀವು ಅಪೀಲ್ ಹಾಕೊಂಡಿದೀರಿ ಅಂತ ಕೇಳಿಯಪ್ಪ, ನೀವು ಅಪೀಲ್ ಹಾಕೊಂಡಿದೀರಿ ಅಂತ ಹೇಳ್ತಾ ಇದ್ದೀರಿ. ಆ ಕೋರ್ಟ್ ಇಂದ ಅದೇನಾಗುತ್ತೆ ನೀವು ತಗೊಂಡ್ ಬನ್ನಿ ನಾಳೆ ದಿನ, ನಮ್ಮನ್ನು ಪಾರ್ಟಿ ಮಾಡಿ ಅದ್ರಲ್ಲಿ ನಾವು ಹೋಗಿ ಉತ್ತರ ಕೊಡ್ತೀವಿ, ಅರ್ಥ ಆಯ್ತಲ್ವಾ? ನೀವು ಇವಾಗ ನಾನು ನಿಮ್ಗೆ ತುಂಬಾ ಕ್ಲಾರಿಟಿ ಕೊಟ್ಬಿಟ್ಟಿದೀನಿ ಆಲ್ರೆಡಿ, ಆಯ್ತಲ್ವಾ? ಇದು ನಕಾಶೆ ಅಂತ ಇರುವಂತಹ ಒಂದು ದಾರಿ. ಈ ದಾರಿನ ನಿಮಗೆ ಅಡ್ಡಿಪಡಿಸೋದಕ್ಕೆ ಯಾವುದೇ ರೀತಿಯ ಅಧಿಕಾರ ಇಲ್ಲ. ಫಸ್ಟ್ ಆಫ್ ಆಲ್ ಇದು ಸರ್ಕಾರಿ ಸ್ವತ್ತು. ಏನ್ ರಸ್ತೆ ಇದೆ, ರಸ್ತೆ ಇರುವಂತದ್ದು ಸರ್ಕಾರಿ ಸ್ವತ್ತು. ಇದನ್ನ ನೀವು ಹಾಕೊಂಡಿರೋ ಚೆಕ್ ಬಂದಿಗೆ ನಾವು ಕೇಳೋದಿಲ್ಲ. ಇದು ನೀವು ಮಾಡ್ಕೊಂಡ್ ಬಂದು ನೀವು ಕಾಂಪ್ರಮೈಸ್ ಮಾಡ್ಕೊಂಡಿದ್ರೆ ನಾವು ಅದನ್ನ ಕೇಳೋದಿಲ್ಲ.